ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ವಾಚನವನ್ನು ಕೇಳ್ತಾ ಇದ್ವಿ. ಕಳೆದ ಬಾರಿ ನಾವು ಉಜ್ಜಯಿನಿಯಿಂದ ಅವನು ಹಿಂತಿರುಗಿದ್ದು, ಚುನ್ನಿಯನ್ನು ಭೇಟಿಯಾಗಿದ್ದು, ಆಮೇಲೆ ರಾಜನನ್ನು ಭೇಟಿಯಾಗಬೇಕು ಅಂದ್ಕೊಂಡು ಮತ್ತೆ 7,000 ಕೊಡಬೇಕಾಗುತ್ತೆ ಅಂತ ವಾಪಸ್ ಬಂದದ್ದನ್ನು ನೋಡಿದ್ವಿ. ಓಂಕಾರದಲ್ಲಿ ಸಾಧನೆ ಮಾಡಿ ಸಂಗೀತ ಕಚೇರಿಗಳಲ್ಲೆಲ್ಲ ಓಂಕಾರದ ಪ್ರಸ್ತಾವನೆ ಮಾಡೋದನ್ನು ಎಲ್ಲರೂ ಇಷ್ಟಪಟ್ಟಿದ್ದನ್ನು ಕೇಳಿದ್ವಿ. ಮುಂದೆ ಮನೋಹರಿ ದಾಸ್ ದೇವರಾಜ ಅನ್ನುವ ಹುಡುಗನನ್ನು ಮತ್ತೆ ಶಿಷ್ಯನನ್ನಾಗಿ ಸ್ವೀಕರಿಸಿ ಅವನನ್ನು ಮದುವೆ ಆಗಬೇಕು ಬೇಡುವ ಅನ್ನುವಂಥ ಆಲೋಚನೆ ಮಾಡುವುದನ್ನು ಕೂಡ ನೋಡ್ತಾ ಇದ್ವಿ. ಅದರ ಮುಂದಿನ ಭಾಗ. ಸರ್ಕಾರದಿಂದ ಅವಳಿಗೊಂದು ಪತ್ರ ಬಂತು. ಏಷ್ಯಾ ರಾಷ್ಟ್ರಗಳ ನರ್ತನ ಸಂಪ್ರದಾಯಗಳನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡುವ ಒಂದು ದೀರ್ಘ ಕಾರ್ಯಾಗಾರವನ್ನು ಸಂಸ್ಥೆಯು ಟೋಕಿಯೋ ನಗರದಲ್ಲಿ ಏರ್ಪಡಿಸಿತ್ತು. ಭಾರತದ ಪ್ರತಿನಿಧಿಯಾಗಿ ಅವಳನ್ನು ಕಳಿಸಬೇಕೆಂದು ನಿರ್ಧರಿಸಲಾಗಿದೆ. ಟೋಕಿಯೋದ ಪ್ರಯಾಣ, 3 ತಿಂಗಳು ಅಲ್ಲಿನ ವಾಸ್ತವ್ಯ ಮತ್ತು ಸಂಭಾವನೆಗಳನ್ನು ವಿಶ್ವಸಂಸ್ಥೆ ಕೊಡುತ್ತದೆ. ಉಳಿದ ವಿವರಗಳನ್ನು ಪ್ಯಾರಿಸ್ನಲ್ಲಿರುವ ವಿಶ್ವಸಂಸ್ಥೆಯ ಸಾಂಸ್ಕೃತಿಕ ವಿಭಾಗದ ಕಚೇರಿಯು ತಿಳಿಸುತ್ತದೆ. ಭಾರತ ಸರ್ಕಾರದ ಉನ್ನತ ವಲಯಗಳಲ್ಲಿ ಮಾತ್ರವಲ್ಲ, ವಿಶ್ವಸಂಸ್ಥೆಯಲ್ಲೂ ತನಗೆ ಮನ್ನಣೆ ದೊರೆಯುತ್ತದೆ. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಲ್ಲಿ ಹೆಸರು ಬಂದಿದೆ. ಕ್ರಮೇಣ ಸಂಪೂರ್ಣವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದೆಯೇ ಆಗ್ತೀನಿ ಎಂದು ಅವಳು ಹಿಗ್ಗಿದಳು. ಭಾರತ ಸರ್ಕಾರದಿಂದ ತನ್ನ ಈ ಆಯ್ಕೆಗೆ ಸಂಬಂಧಿಸಿದ ಅಧಿಕಾರಿಗಳನ್ನು ಅವಳು ಊಹಿಸಿದಳು. ಫೋನಿನಲ್ಲಿ ತನ್ನ ವಂದನೆಗಳನ್ನು ತಿಳಿಸಿದಳು. ಕಾಲಿನ ಗೆಜ್ಜೆಯೊಂದನ್ನು ಉಳಿದು ನರ್ತನದ ವೇಷವನ್ನೇ ಧರಿಸಿ ಪುಷ್ಪಗುಚ್ಛಗಳನ್ನು ಕಾರಿನಲ್ಲಿಟ್ಟುಕೊಂಡು ಮಂತ್ರಾಲಯಕ್ಕೆ ಹೋಗಿ ಅಧಿಕಾರಿಗಳ ಸಂದರ್ಶನ ಪಡೆದು ಅವರ ಕಲಾಭಿಜ್ಞತೆಯನ್ನು ಹೊಗಳಿ ವಂದನೆ ಸಲ್ಲಿಸಿದಳು. ನಿಮ್ಮ ಮಗಳಿಗೆ ಯಾಕೆ ನರ್ತನ ಕಲಿಸುತ್ತಿಲ್ಲ? ಕಲಿಸುವ ಅವಕಾಶ ನನಗೆ ಬೇಡವೇ ಎಂದು ಹುಬ್ಬು ಕೊಂಕಿಸಿ ಕೋಪ ನಟಿಸಿ ಕೇಳಿದಳು. ನರ್ತನ ಕಲಿಯುವ ಮಗಳಲ್ಲಿ ಅವಳಿಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳಿದ್ದಾರೆ ಎಂದು ತಲೆಗೆ ಕಪ್ಪು ಬಣ್ಣ ಸವರಿ ನಡುವಯಸ್ಕನಂತೆ ಕಾಣಲು ಯತ್ನಿಸುತ್ತಿದ್ದ ಅಧಿಕಾರಿ ಉತ್ತರಿಸಿದಾಗ, ಹೌದಾ, ನಿಮ್ಮನ್ನು ನೋಡಿದರೆ ಹಾಗೆ ಕಾಣಲ್ವಲ್ಲ ಎಂದು ಆಶ್ಚರ್ಯ ನಡೆಸಿ ಅವನಿಗೆ ಸಂತೋಷ ಉಂಟು ಮಾಡಿದಳು. ತಾನು ಇದುವರೆಗೆ ಹೀಗೆ ಒಟ್ಟಿಗೆ 3 ತಿಂಗಳು ಶಾಲೆ ಮತ್ತು ಮನೆಯನ್ನು ಬಿಟ್ಟು ಹೋಗಿಲ್ಲವೆಂಬ ಅರಿವಾದಾಗ ಅವಳಿಗೆ ಚಿಂತೆ ಹಚ್ಚಿತು. ಸಹಜವಾಗಿಯೇ ಓಂಪ್ರಕಾಶರಿಗೆ ಶಾಲೆಯ ಮೇಲ್ವಿಚಾರಣೆಯನ್ನು ಹೊರಿಸಬೇಕು. ಆದರೆ ಆತ ಆಲಸಿ. ನನ್ನ ಭಯವಿಲ್ಲದಿದ್ದರೆ ಏನಾದರೊಂದು ನೆಪ ಹೇಳಿ ಚಕ್ಕರ್ ಹಾಕ್ತಾರೆ. 3 ತಿಂಗಳು ಕೇಳುವವರೇ ಇಲ್ಲವಾದಾಗ ವಾರಗಟ್ಟಲೆ ಬರದೇ ಇರಬಹುದು, ಬಂದರೂ ಪೂರ್ತಿ ಸಮಯ ಕ್ಲಾಸ್ ಮಾಡದೆ ಹೋಗಬಹುದು ಎಂಬ ಆತಂಕ ಹುಟ್ಟಿತು. ವಿದ್ಯಾರ್ಥಿಯೂ ಆಗಿರುವ ದೇವರಾಜ್ ಇದೇ ಕಟ್ಟಡದಲ್ಲಿ ವಾಸಿಸುವುದು ಎಲ್ಲರಿಗೂ ಗೊತ್ತಿದೆ. ಓಂ ಪ್ರಕಾಶರಿಗೂ ಗೊತ್ತಿದೆ. ಎಷ್ಟಾದರೂ ಸರ್ಕಾರದಲ್ಲಿ ಅಧಿಕಾರಿಯಾಗಿ ನಿರ್ವಹಿಸುತ್ತಿದ್ದಾನೆ. ಅವನು ಮೇಲ್ವಿಚಾರಕ ಅಂತ ಎಲ್ಲರಿಗೂ ಹೇಳಿಬಿಡೋದೇ ಸೂಕ್ತ ಎಂದು ನಿರ್ಧರಿಸಿದಳು. ಮನೆಗೂ ಅಷ್ಟೇ. ಅವನು ಮನೆಯಲ್ಲಿ ಮಲಗಬೇಕು. ಅವನ ಪರಿಚಯವನ್ನು ನಮ್ಮ ಶಿಷ್ಯನೆಂದು ಗುರೂಜಿಗೆ ಮಾಡೋದು. ರಾತ್ರಿ ಅವನು ಬೇಗ ಮನೆಗೆ ಹೋಗಿ ಅಲ್ಲೇ ಊಟ ಮಾಡೋದು. ಬೆಳಗ್ಗೆ ಕೆಲಸದವಳು ಬರೋ ತನಕ ಅಲ್ಲೇ ಇದ್ದು ಬರೋದು ಎಂಬ ವ್ಯವಸ್ಥೆ ಮಾಡಿದಳು. ದೇವರಾಜನಿಗೆ ಬಿಡಿಸಿ ಹೇಳಿದಳು, ಒಂದು ವಿಷಯ ಎಚ್ಚರವಾಗಿರು. ಶಾಲೆಯಲ್ಲಿ ಹುಡುಗ ಹುಡುಗಿರು ಜೊತೆಯಲ್ಲಿ ಕಲಿಯೋದು ನರ್ತನ. ಶೃಂಗಾರ ಭಾವಗಳು ಪ್ರಧಾನವಾಗಿರ್ತವೆ. ಒಬ್ಬರಿಗೊಬ್ಬರು ಎಲ್ಲೆ ಮೀರಿ ನಡೆದರೆ ತಂದೆ ತಾಯಿಯರು ಶಾಲೆಯ ಮೇಲೆ ಕೆಟ್ಟ ಹೆಸರು ಹೇರ್ತಾರೆ. ಎಚ್ಚರವಾಗಿ ನೋಡ್ಕೊ. ಅಟೆಂಡೆನ್ಸ್ ಸರಿಯಾಗಿ ನೋಡಿಕೊ. ನಮ್ಮ ಪ್ರೋಗ್ರಾಮ್ಗಳಲ್ಲಿ ನೀನೇ ಕೃಷ್ಣ ಪಾತ್ರ ವಹಿಸೋದು, ಇಲ್ಲೇ ವಾಸ ಇರೋದು, ಆಫೀಸರ್ ಆಗಿರೋದು ಎಲ್ಲರಿಗೂ ಗೊತ್ತು. ನಿನ್ನ ಮಾತಿಗೆ ಎಲ್ಲರೂ ಅಂಜುತ್ತಾರೆ. ಅವನ ಜವಾಬ್ದಾರಿಯನ್ನು ಒಪ್ಪಿಕೊಂಡ. ಹೊರಡುವ ಮೊದಲು 108 ಕೆಲಸ. ಪಾಸ್ಪೋರ್ಟ್ ನವೀಕರಿಸಬೇಕು, ವೀಸಾ ಆಗಬೇಕು, ಸರ್ಕಾರದ ಕಚೇರಿಗಳಿಗೆ ಓಡಾಡಬೇಕು, ಜಪಾನ್ನಿಂದ ಬರುವ ಕಾಗದ ಪತ್ರಗಳಿಗೆ ತಕ್ಷಣ ಉತ್ತರಿಸಬೇಕು. ಹೀಗಾಗಿ ಶಾಲೆಯ ಮೇಲು ತರಗತಿಯ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ದೇವರಾಜನಿಗೂ ಕೂಡ ಕ್ರಮವಾಗಿ ಪಾಠ ಮಾಡಲಾಗಲಿಲ್ಲ. ಅಸ್ಪಷ್ಟ ಆತಂಕ. ದೇವರಾಜನೇ ಏನಾದರೂ ತನಗೆ ಕೈ ಕೊಟ್ಟು ಬಿಡುತ್ತಾನೇನೋ ಎಂಬ ತಳಮಳ. ಅವನನ್ನು ಜೊತೆಗೆ ಕರೆದೊಯ್ಯುವಂತಿದ್ದರೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡಳು. ತಾನೇ ಖರ್ಚು ಹಾಕಿ ಕರೆದೊಯ್ದರೆ ಎಂಬ ಆಲೋಚನೆ ಬಂತು. ಮದುವೆಯಾಗಿ ಬಿಟ್ಟಿದ್ದರೆ ವೀಸಾ ಮೊದಲಾದುದೆಲ್ಲ ಸುಲಭವಾಗುತ್ತಿತ್ತು ಎಂಬ ಖೇದ. 3 ತಿಂಗಳು ಅವನಿಗಾದರೂ ರಜೆ ಸಿಕ್ಕೋಲ್ಲವೆಂಬ ಸಮಾಧಾನ. ಹೊರಡುವ ದಿನ ರಾತ್ರಿ ಅವನನ್ನು ಅಪ್ಪಿ ಮುದ್ದಿಸಿ, ರಾಜ, ನನ್ನ ಜೀವ ನಿನ್ನೊಳಗಿದೆ ಅಂತ ಗೊತ್ತಿದೆ ತಾನೇ ಎಂದಳು. ಇಬ್ಬರ ಜೀವವೂ ಪರಸ್ಪರದಲ್ಲಿದೆ ಎಂದು ಅವನು ಮಾರು ನೋಡಿದ. ಹೋಗಬೇಡ ಅಂತ ನೀನು ಈಗ ಹೇಳಿದರೂ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ವಿದೇಶ ಯಾತ್ರೆಗಿಂತ ನೀನು ನನಗೆ ಹೆಚ್ಚು. ಒಂದೇ ಅವಕಾಶ ಮತ್ತೆ ಬರೋಲ್ಲ. ಅವರು ಬೇರೆಯವರನ್ನ ಆರಿಸುವಷ್ಟು ಸಮಯವೂ ಇಲ್ಲದೆ ಕೊನೆಗಳಿಗೆಯಲ್ಲಿ ಇದನ್ನು ನಿರಾಕರಿಸಿದರೆ ಮುಂದೆ ಎಂದೆಂದಿಗೂ ವಿಶ್ವಸಂಸ್ಥೆಯವರು ನಿನ್ನನ್ನು ಕರೆಯೋಲ್ಲ. ನೀನು ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀಯಾ ನನ್ನ ರಾಜ? ನಾನು ಬಂದ ಮೇಲೆ ನಿನಗೆ ದಿನ 3 ತಾಸು ಅಭ್ಯಾಸ ಮಾಡಿಸ್ತೀನಿ ಎಂಬ ಮಾತು ಅವಳ ಬುದ್ಧಿಯನ್ನು ತಪ್ಪಿಸಿ ಹೊರಬಂತು. ತಕ್ಷಣ ತಿದ್ದಿಕೊಂಡು, ಅಷ್ಟರಲ್ಲಿ ನೀನು ಇದುವರೆಗೆ ಆಗಿರೋ ನಡೆಗಳನ್ನೆಲ್ಲ ಪಕ್ಕ ಮಾಡ್ಕೊಂಡಿರು. ಹಿಂದಿನದು ಪಕ್ಕ ಆಗದೆ ಮುಂದಿನದು ಗಟ್ಟಿ ಆಗೋಲ್ಲ ಎಂದಳು. ಹೌದು, ಅಭ್ಯಾಸ ಮಾಡ್ತೀನಿ, ಚಿಂತಿಸಬೇಡ ಎಂದು ಆಶ್ವಾಸನೆ ಇತ್ತ. ವಿಮಾನ ನಿಲ್ದಾಣಕ್ಕೆ ಅವನಲ್ಲದೆ ಬೇರೆ ಯಾರನ್ನೂ ಕರೆದೊಯ್ಯಲಿಲ್ಲ. ಟ್ಯಾಕ್ಸಿಯ ಹಿಂಬದಿಯ ಸೀಟಿನಲ್ಲಿ ಅವನ ಕೈ ಹಿಡಿದೇ ಕುಳಿತಳು. ಸಾಮಾನುಗಳನ್ನು ತಳ್ಳುಗಾಡಿಯಲ್ಲಿ ಇಟ್ಟುಕೊಂಡು ಪ್ರಯಾಣಿಕರು ಮಾತ್ರದ
ದಾಟುವ ಮುನ್ನ ಅವನ ಕೈ ಹಿಡಿದು ಗುಡ್ ಬೈ ಹೇಳುವಾಗ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಏಷ್ಯಾದ ಬೇರೆ ಬೇರೆ ದೇಶಗಳ ನೃತ್ಯಗಳನ್ನು ನೋಡಿ ತಿಳಿಯುವುದು, ಭಾರತ ದೇಶದ ನೃತ್ಯದ ಮುಖ್ಯಾಂಶಗಳನ್ನು ಮಾಡಿ ವಿವರಿಸುವುದು, ನಡುವೆ ಬೇರೆ ಬೇರೆ ಊರುಗಳಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮಗಳನ್ನು ಟೇಪ್ ಹಾಕಿಕೊಂಡು ಪ್ರದರ್ಶನ ನೀಡುವುದು, ನರ್ತನ ಕಲಿತು ನಿಲ್ಲಿಸಿದ್ದ ಭಾರತೀಯ ರಾಯಭಾರ ಕಚೇರಿಯ ಇಬ್ಬರು ಅಧಿಕಾರಿ ಹೆಂಡತಿಯರಿಗೆ ವಾರಕ್ಕೆರಡರಂತೆ ನವೀಕರಣದ ಪಾಠ ಹೇಳುವುದು, ಹೀಗೆ ಅವಳಿಗೆ ಸಮಯ ತುಂಬಿ ಹೋಯಿತು. ಆದರೂ ಮನಸ್ಸು ದೇವರಾಜನನ್ನು ನೆನೆಸಿಕೊಳ್ಳುತ್ತಿತ್ತು. ಮದುವೆಯಾಗಿ ಜೊತೆಯಲ್ಲಿ ಬಂದಿದ್ದರೆ ಎಂಬ ಬಯಕೆ ಬಾಧಿಸುತ್ತಿತ್ತು. ಸಾಧ್ಯವಾದಾಗ ಫೋನ್ ಮಾಡುವಳು, ಆದರೆ 2 ದೇಶಗಳ ಕಾಲದ ಅಂತರ, ಅವನು ಏಕಾಂತದಲ್ಲಿ ಫೋನ್ ಎತ್ತಿಕೊಳ್ಳುವ ಅವಕಾಶಗಳು, ಕೊರತೆಗಳು ಅಡ್ಡಿ ಬರುತ್ತಿದ್ದವು. ಮನೆಯಲ್ಲಿ ಮಾಡಿದರೆ ಗುರೂಜಿ, ಶಾಲೆಯಲ್ಲಿ ಫೋನ್ ಇರುವುದೇ ಆಫೀಸ್ನಲ್ಲಿ, ಅವನ ಕಚೇರಿಯಲ್ಲಿ ಅವನಿಗೆ ಪ್ರತ್ಯೇಕ ಕೋಣೆ ಇಲ್ಲ, ಪ್ರತ್ಯೇಕ ಫೋನ್ ಇಲ್ಲ. ಹತಾಶೆ ಎನಿಸುತ್ತಿತ್ತು. ಕಾಗದ ಬರೆಯತೊಡಗಿದಳು. ಭಾವನೆಯ ಮಟ್ಟದಲ್ಲಿ ಅವಳು ಎಂದೂ ಏನನ್ನೂ ಬರೆದಿಲ್ಲ. ಆದರೆ ಈಗ ತಾನು ಬರೆಯುವ ಗದ್ಯವೇ ಜಯದೇವ ಕವಿಯ ಪದ್ಯವನ್ನು ಮೀರಿಸುವ ಪದ್ಯವಾಗುತ್ತಿದೆ ಎನ್ನಿಸಿತು. 2 ಪುಟಗಳ ಕಾಗದ ಬರೆದು ಅಂಚೆಗೆ ಹಾಕಿದಳು. ಮರುದಿನವೂ ರಾತ್ರಿ ಹೋಟೆಲ್ನ ಕೋಣೆಗೆ ಬಂದ ಮೇಲೆ ಇನ್ನೊಂದು ಬರೆದಳು. ಹೋಟೆಲಿಗೆ ಹಿಂದಿರುಗಿ ಬಿಟ್ಟರೆ ತಾನು ಒಂಟಿ. ಬೇರೆ ಬೇರೆ ದೇಶಗಳ ನರ್ತಕ ಪ್ರತಿನಿಧಿಗಳು ಅದೇ ಹೋಟೆಲ್ನಲ್ಲಿದ್ದರೂ ಹೆಂಗಸಾದ ತಾನು ಗಂಡಸರ ಕೋಣೆಗೆ ಹೋಗುವುದು, ಅವರನ್ನು ಕೂಗುವುದು ಗೌರವದ ನಡವಳಿಕೆಯಲ್ಲ. 3 ನರ್ತಕಿಯರಿದ್ದರೂ ಅವರು ತನ್ನ ಮೇಲೆ ಅಸೂಯೆಯೋ ಏನು ಹೆಚ್ಚು ಸ್ನೇಹ ತೋರಿಸುತ್ತಿಲ್ಲ. ತನ್ನ ರಾಜನಿಗೆ ಕಾಗದ ಬರೆಯುವುದರಲ್ಲೇ ಮನಸ್ಸಿಗೆ ಶಮನ ಸಿಕ್ಕುತ್ತಿತ್ತು. ಅವಳ ಟೋಕಿಯೋ ವಾಸ್ತವ್ಯವು ತುಂಬ ಸಫಲವಾಯಿತು. ಆ ವರ್ಷದ ರಾಷ್ಟ್ರೀಯ ಕಲಾ ಉತ್ಸವದಲ್ಲಿ ಅವಳನ್ನು 10 ಜನದ ತಂಡದೊಡನೆ ಆಹ್ವಾನಿಸುವುದಾಗಿಯೂ, ತಪ್ಪದೆ ಬಂದು ಟೋಕಿಯೋದಲ್ಲಿ 3, ಕ್ಯೋತೋದಲ್ಲಿ 2, ನಗೋಯಾ, ಒಸಾಕಾ, ಹಿರೋಶಿಮಾ ನಗರದಲ್ಲಿ ಒಟ್ಟು 8 ಕಾರ್ಯಕ್ರಮಗಳನ್ನು ನಡೆಸಿಕೊಡಬೇಕೆಂದು ಜಪಾನ್ ಸರ್ಕಾರದ ಸಾಂಸ್ಕೃತಿಕ ಕಾರ್ಯದರ್ಶಿ ಆಹ್ವಾನವಿತ್ತ. ಅವಳು ಸಿದ್ಧ ಮಾಡಿ ತರುವ ರಚನೆಗಳಲ್ಲದೆ ಬುದ್ಧನನ್ನು ಕುರಿತಾದ ಒಂದು ರಚನೆಯನ್ನು ಸಿದ್ಧಪಡಿಸುವಂತೆಯೂ ಸೂಚನೆ ಇತ್ತ. ಥೈಲ್ಯಾಂಡ್, ಮಲೇಷಿಯಾ, ಕೊರಿಯಾ, ಇಂಡೋನೇಷಿಯಾ ಪ್ರತಿನಿಧಿಗಳು ಅವಳ ನೃತ್ಯ ಜ್ಞಾನ ಮತ್ತು ಕೌಶಲಗಳನ್ನು ಪ್ರಶಂಸಿಸಿ ತಮ್ಮ ದೇಶಗಳಿಗೆ ಕರೆಸುವ ಪ್ರಯತ್ನ ಮಾಡುವುದಾಗಿ ಹೇಳಿದರು. 3 ವರ್ಷ ಕಥಕ್ ನೃತ್ಯ ಕಲಿಯಲು ದಿಲ್ಲಿಯ ಅವಳ ಶಾಲೆಗೆ ಬರುವುದಾಗಿಯೂ ತನ್ನನ್ನು ಒಪ್ಪಿಸಿಕೊಳ್ಳಬೇಕೆಂದು ಆಗಲೇ ಭಾರತೀಯ ನೃತ್ಯದಲ್ಲಿ 2 ವರ್ಷ ತರಬೇತಿ ಪಡೆದಿದ್ದ ಜಪಾನಿ ನರ್ತಕಿ ಟೀಕೋ ಅವಳನ್ನು ಪ್ರಾರ್ಥಿಸಿದಳು. ತಾನು ನಿಜವಾಗಿಯೂ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿದೆ ಎಂಬ ಹಿಗ್ಗಿನಿಂದ ಅವಳು ಮರುಪ್ರಯಾಣ ಮಾಡಿದಳು. ರಾಜನಿಗೆ ಶರ್ಟು ಪ್ಯಾಂಟುಗಳಲ್ಲದೆ ಒಂದು ಸೂಟನ್ನು ಕೊಂಡಳು. ಅವನು ಬೆಳಗಿನ ಜಾವ ವಿಮಾನ ನಿಲ್ದಾಣಕ್ಕೆ ಬಂದಿದ್ದ. ಹ್ಯಾಪಿ ವೆಲ್ಕಮ್ ಎಂದು ಕೈ ಕುಲುಕಿದ. ತನ್ನ ಕುತ್ತಿಗೆಯನ್ನು ಬಳಸಿ ಚುಂಬಿಸಲಿಲ್ಲ. ಇದು ದಿಲ್ಲಿ, ಭಾರತ, ಪ್ಯಾರಿಸ್ ಅಲ್ಲ ಎಂದು ಅವಳು ಸಮಾಧಾನ ತಂದುಕೊಂಡಳು. ಟ್ಯಾಕ್ಸಿಯಲ್ಲಿ ಅವಳು ಅವನ ಕೈ ಹಿಡಿದು ಕುಳಿತಳು. ಇನ್ನೂ ಹೆಚ್ಚು ನಿಕಟವಾಗಲು ಏಕಾಂತವಿರಲಿಲ್ಲ. ಹಿಂಬದಿಯಿಂದ ಸಾಲುಗಟ್ಟಿ ಬರುತ್ತಿದ್ದ ಇತರ ಟ್ಯಾಕ್ಸಿ, ಕಾರುಗಳು ಒಳಕ್ಕೆಲ್ಲ ಬೆಳಕನ್ನು ರಾಚುತ್ತಿದ್ದವು. ತನ್ನನ್ನು ಮನೆಯಲ್ಲಿ ಇಳಿಸಿದ ನಂತರ ಗುರೂಜಿ ಎದ್ದಿಲ್ಲ. 2 ತಾಸಾದರೂ ನಿದ್ದೆ ಮಾಡಿ ನಾನು ನಿದ್ದೆ ಮಾಡಬೇಕು ಎಂದು ಶಾಲೆಗೆ ಹೊರಟ. ಮೇಲೆ ಜೊತೆಯಲ್ಲಿ ಮಲಗೋಣ ಎಂದವಳು ಸನ್ನೆ ಮಾಡಿದಳು. ಬೇಡ ಎಂಬಂತೆ ಅವನ ಮುಖದಲ್ಲಿ ತೋರಿಸಿದ. ಬೆಳಕು ಹರಿಯುತ್ತಿತ್ತು. ಇದು ಅತ್ತಲೂ ಅಲ್ಲದ ಇತ್ತಲೂ ಅಲ್ಲದ ಸಮಯ ಎಂಬ ಇಂಗಿತವನ್ನು ವ್ಯಕ್ತಪಡಿಸುತ್ತಿದ್ದಾನೆ ಎಂದು ಅವಳು ಅರ್ಥ ಮಾಡಿಕೊಂಡಳು. ಆದರೆ ತುಸು ಹೊತ್ತು ಮೇಲೆ ಬಂದು ನಿಶಬ್ದ ಆಲಿಂಗನ, ಒಂದು ನಿಶಬ್ದ ಚುಂಬನವನ್ನಾದರೂ ಕೊಟ್ಟು ಹೋಗಬಹುದಲ್ಲ ಎಂದು ಎನಿಸಿದರೂ ಬಾಯ್ಬಿಟ್ಟು ಹೇಳಲಿಲ್ಲ. ಅವನು ಹೋಗಿಬಿಟ್ಟ. ಸ್ಕೂಟರ್ ಚಾಲು ಮಾಡಿದ ಶಬ್ದ ಕೇಳಿತು. ಅವನು ಬದಲಾಯಿಸಿದ್ದಾನೆ ಎನ್ನಿಸಿತು. ಪ್ರೇಮದ ಕಾವು ಕಡಿಮೆಯಾಯಿತೆ. ದೃಷ್ಟಿಯಿಂದ ಹೊರಗಿದ್ದರೆ ಮನಸ್ಸಿನಿಂದಲೂ ಹೊರಗು ಎನ್ನುವ ಇಂಗ್ಲಿಷ್ ಗಾದೆ ನಿಜವಾಗುತ್ತಿದೆಯೇ ಎಂಬ ಅನುಮಾನ ಬಂತು. ಇಲ್ಲ, ರಾತ್ರಿ ನಿದ್ದೆ ಮಾಡಿಲ್ಲ. ನಡುರಾತ್ರಿಗೆ ವಿಮಾನ ನಿಲ್ದಾಣಕ್ಕೆ ಬಂದು ಕಾದು ಕೂತಿದ್ದಾನೆ. ವಿಮಾನ ಬೇರೆ ತಡವಾಯಿತು. ಅವನ ನಿದ್ರೆ ಕೆಡುವ ಶಕ್ತಿ ಇಲ್ಲ. ಸ್ವಲ್ಪ ನಿದ್ದೆ ಮಾಡಲಿ. ಸಂಜೆ ಸಂಪೂರ್ಣ ನಮ್ಮದು. ಇವತ್ತಿನಿಂದ ಪ್ರತಿ ರಾತ್ರಿಯೂ ನಮ್ಮದು. ಜಪಾನು ಪ್ರವಾಸದಲ್ಲಿ ನಮ್ಮಿಬ್ಬರಿಗೂ ಅಕ್ಕಪಕ್ಕದ ಕೋಣೆ ಮಾಡಿಕೊಳ್ಳೋಣ, ಜೊತೆಯಲ್ಲಿ ಮಲಗೋಣ ಎಂದು ಕಲ್ಪಿಸಿಕೊಂಡಳು. ನಾವಿಬ್ಬರೇ ಆದರೆ ಒಂದೇ ಕೋಣೆಯಲ್ಲಿ ಇರಬಹುದಿತ್ತು. ಆದರೆ ಒಟ್ಟು ತಂಡದಲ್ಲಿ ಹೋದಾಗ ಗುಲ್ಲಾಗುತ್ತದೆ ಎಂಬ ಎಚ್ಚರ ತಂದುಕೊಂಡಳು. ಉಳಿದ ಏಷ್ಯಾ ದೇಶಗಳಿಗೆ ಹೋದರೂ ಇದೇ ಸಮಸ್ಯೆ ಎಂದು ಅರಿವಾಯಿತು. ಮದುವೆಯಾಗಿಬಿಟ್ರೆ ಯಾರ ನಾಲಿಗೆಯ ತಂಟೆಯೂ ಇರೋಲ್ಲ ಎಂಬ ಪರಿಹಾರ ಬಂದು ಹೋಯಿತು. ಸ್ನಾನ ಮಾಡಿ ಬ್ರೆಡ್ ತಿಂದು ಒಂದು ಮಾತ್ರೆ ನುಂಗಿ ಮಲಗಿದಳು. ನಿದ್ರೆ ಬಂತು. ಸಂಜೆ ದೇವರಾಜ ಆಫೀಸ್ನಿಂದ ಬರುವುದು ತಡವಾಯಿತು. ಅಷ್ಟರಲ್ಲಿ ಇವಳು ವಿದ್ಯಾರ್ಥಿನಿಯರು ಕಂಡು ಕ್ಷೇಮ ಸಮಾಚಾರ ವಿಚಾರಿಸಿದ್ದಳು. ಟೋಕಿಯೋದ ಕಾರ್ಯಾಗಾರದ ಬಗ್ಗೆ ಹೇಳಿದ್ದಳು. ಓಂ ಪ್ರಕಾಶ ಖುಷಿಯಾಗಿದ್ದರು. ಮತ್ತೆ ತಂಡದೊಡನೆ ಜಪಾನಿಗೆ ಹೋಗುವ ಸುದ್ದಿ ಹೇಳಿದಾಗ ಮೇಲ್ತರಗತಿಯ ವಿದ್ಯಾರ್ಥಿನಿಯರು ನಮ್ಮನ್ನು ಕರೆದುಕೊಂಡು ಹೋಗಿ ಎಂದು ಕೇಳಿದರು. ನೋಡೋಣ, ನಮ್ಮ ಶಾಲೆ ಇಂಡಿಯಾಕ್ಕೆ ಫಸ್ಟ್ ಎಂಬ ಹೆಮ್ಮೆ ಪ್ರೋತ್ಸಾಹಗಳ ಮಾತು ಆಡಿ ಕಳಿಸಿದಳು. ಇವಳು ಶಾಲೆಯ ಮುಂಬದಿಯ ಬಾಗಿಲು ಮುಚ್ಚಿ ಮೇಲೆ ಬಂದಾಗ ದೇವರಾಜ ಕೈಕಾಲು ಮುಖ ತೊಳೆದು ಬಟ್ಟೆ ಬದಲಾಯಿಸಿದ್ದ. ಜಾಯಿಂಟ್ ಸೆಕ್ರೆಟರಿ ಮೀಟಿಂಗಿಗೆ ಕರೆದಿದ್ದರೂ ಮುಗಿಯೋದು ತಡವಾಯಿತು ಎಂದು ಕ್ಷಮಾಯಾಚನೆ ಮಾಡಿದ. ಆದರೆ ಹತ್ತಿರ ಬಂದು ಕುಳಿತುಕೊಳ್ಳಲಿಲ್ಲ, ಕೈ ಹಿಡಿಯಲಿಲ್ಲ, ಅಪ್ಪಿಕೊಳ್ಳಲಿಲ್ಲ. ಅವನ ಬದಲಾವಣೆಯನ್ನು ಗುರುತಿಸಿದವಳು ಸೋಫಾದ ಮೇಲೆ ಕುಳಿತಳು. ಹಾಸಿಗೆ ಮೇಲೆ ಕೂರುತ್ತಾ ಅವನು, ಶಾಲೆಯಲ್ಲಿ ಯಾವ ಸಮಸ್ಯೆಯೂ ಆಗಲಿಲ್ಲ, ಆದರೆ ನೀನಿಲ್ಲದೆ ಬಂದು ಮಾಡೋದೇನು ಅಂತ ಪ್ರವೀಣ ತರಗತಿಯ ಯಾವ ವಿದ್ಯಾರ್ಥಿನಿಯರು ಬರುತ್ತಿರಲಿಲ್ಲ.
ಮೂವರು ಮಾತ್ರ ಬಂದು ಅಭ್ಯಾಸ ಮಾಡ್ಕೊಂಡು ಹೋಗ್ತಿದ್ರು. ಓಂ ಪ್ರಕಾಶ್ಜಿ ಹೆಚ್ಚು ತಪ್ಪಿಸ್ಕೋತಿರ್ಲಿಲ್ಲ ಎಂದ. ಇನ್ನೇನು ಇಲ್ಲವೇ ಹೇಳುವಂಥದ್ದು? ಅವಳು ಗುರಿ ಇಟ್ಟಂತೆ ಕೇಳಿದಳು. ಹಿರಿಯ ಹುಡುಗರೇ ಬರ್ತಿರ್ಲಿಲ್ಲ ಅಂದ ಮೇಲೆ ಶಿಸ್ತಿನ ಸಮಸ್ಯೆ ಉಂಟಾಗಲಿಲ್ಲ. ಮತ್ತೆ ಏನು? ಅಂತಾರಾಷ್ಟ್ರೀಯ ವಿಷಯ, ನೀವು ಹೇಳಬೇಕು. ಅವಳು ಮೌನವಾಗಿ ಅವನನ್ನು ದಿಟ್ಟಿಸಿದಳು. ಅವನು ಧೈರ್ಯ ತಂದುಕೊಂಡು ತನ್ನ ದೃಷ್ಟಿಯನ್ನು ಎದುರಿಸುವಂತೆ ಕಂಡಿತು. 2 ನಿಮಿಷದ ನಂತರ, ಯಾಕೆ ಈ ಬಹುವಚನ ಎಂದಳು. ಗುರುವಿಗೆ ಏಕವಚನ ಪ್ರಯೋಗ ಸಲ್ಲದಲ್ಲ, ಮರೆತೆ ಎಂದು ಮೇಲೆದ್ದು ಹತ್ತಿರ ಬಂದು 2 ಪಾದಗಳನ್ನು ಮುಟ್ಟಿ ಬೆರಳುಗಳನ್ನು ತಲೆಗೆ ಸವರಿಕೊಂಡ ನಂತರ, ನಾಳೆಯಿಂದ ದಿನಕ್ಕೆ 3 ತಾಸು ಅಭ್ಯಾಸಕ್ಕೆ ಕಾಯ್ತಿದ್ದೀನಿ ಎಂದ. ಅವಳಿಗೆ ಇನ್ನೂ ರೇಗಿತು. ಏನೋ ಮುಚ್ಚಿಡ್ತಿದ್ದಾನೆ ಎಂಬುದು ಖಚಿತವಾಯಿತು. ಏನು ಹೇಳಬೇಕೋ ನೇರವಾಗಿ ಹೇಳು. ಅವಳು ಅವನ ದೃಷ್ಟಿಯಲ್ಲಿ ಹಿಡಿದಿಡುತ್ತಾ ಅವನು ಸೋಲುವಂತಾದ. 1 ನಿಮಿಷ ದೃಷ್ಟಿಯನ್ನು ನೆಲದ ಕೆಳಗೆ ಇಳಿಬಿಟ್ಟ. ಅನಂತರ ನಿಶ್ಚಯಿಸಿಕೊಂಡಂತೆ ಮೇಲೆ ಎತ್ತಿ ಅವಳ ನೋಟವನ್ನು ಸಂಧಿಸಿ ಮಾತಾಡಿದ. ಪ್ರವೀಣ ಪರೀಕ್ಷೆಗೆ ನಿಮ್ಮಲ್ಲಿ ಕಲಿತಿದ್ದಾಳಲ್ಲ ಅಲಕ್ಕ, ನಾನು ಅವಳನ್ನ ಮದುವೆ ಆಗ್ತಿದ್ದೀನಿ. ಅವಳ ತಂದೆ ತಾಯಿಗಳು ಒಪ್ಪಿದ್ದಾರೆ. ಅವಳಿಗೆ ಉಸಿರು ಕಟ್ಟಿದಂತಾಯಿತು. 21 ವರ್ಷದ ಹುಡುಗಿ, ಇದೀಗ BSc ಮಾಡಿದ್ದಾಳೆ. ಕಲಿಯುವುದರಲ್ಲಿ ಶ್ರದ್ಧೆ ಅಷ್ಟು ಚುರುಕಿಲ್ಲ. ತೆಳ್ಳಗೆ 5 ಅಡಿ 3 ಅಂಗುಲ ಎಂಬ ಚಿತ್ರ ಕಣ್ಣ ಮುಂದೆ ಸುಳಿಯುತ್ತಿರುವಾಗಲೇ ತಲೆ ಸುತ್ತು ಬಂದಂತಾಗಿ ಸೋಫಾದ ಮೇಲೆ ಹೊರಗಿ ತಲೆಯನ್ನು ಹಿಂಬದಿಗಿಟ್ಟುಕೊಂಡಳು. 1 ನಿಮಿಷ, ಇನ್ನೊಂದು ನಿಮಿಷ. ಪ್ರಜ್ಞೆ ತಿಳಿಯಾಯಿತು. ಈಗ ತನಗೆ ಆದದ್ದನ್ನು ತೋರಿಸಿಕೊಳ್ಳಬಾರದೆಂಬ ನಿಷ್ಠೆ ಮೂಡಿತು. ಮತ್ತೊಂದು ನಿಮಿಷ ನಂತರ ತಲೆಯನ್ನು ಸರಿ ಮಾಡಿಕೊಂಡು ನೆಟ್ಟಗೆ ಕುಳಿತಳು. ಅವನು ಎದುರಿಗೆ ನೋಡುತ್ತಲೇ ಕುಳಿತಿದ್ದ. ನಾನು ಊರಿನಲ್ಲಿ ಇಲ್ಲದ ಸಮಯನೇ ಕಾಯ್ತಿದ್ಯಾ ಮೋಸ ಮಾಡೋಕ್ಕೆ? ಬಿಗಿಯಾಗಿ ಕೇಳಿದಳು. ಅವನು ಉತ್ತರ ಹೇಳಲಿಲ್ಲ. ನನ್ನ ಸ್ಕೂಲ್ನಲ್ಲಿ ಬೆಳೆದ ಘಟನೆ ಇದು. ಹೇಗೆ ಬೆಳೀತು ಇದು? ವಿಚಾರಣೆ ರೀತಿಯಲ್ಲಿ ಕೇಳಿದಳು. ನಮ್ಮ ಪ್ರೋಗ್ರಾಮ್ಗೆ ಬರ್ತಿದ್ಲಲ್ಲ, ರಾಧೆಯ ಸಖಿ ಪಾತ್ರ ಮಾಡ್ತಿದ್ಲು. ಪರಿಚಯವಿತ್ತು. ಒಂದಿನ ಪಾಠ ಕೇಳೋಕೆ ಅಂತ ಬಂದ್ಲು. ಕೂತು ಮಾತಾಡಿದೆವು. ನನಗೆ ಮನಸ್ಸಾಯಿತು. 1 ವಾರದಲ್ಲಿ ಹತ್ತಿರವಾದೆವು. ನನ್ನನ್ನು ಮದುವೆ ಆಗ್ತೀಯಾ ಅಂತ ನಾನೇ ಕೇಳಿದೆ. ಅವಳು ಮುಂದುವರೆದದ್ದಲ್ಲ. ದೀದಿಗೆ ತಿಳಿದರೆ ಶಾಲೆ ವಿದ್ಯಾರ್ಥಿನಿಯರು ಪ್ರೀತಿ ಮಾಡೋದು, ಮದುವೆ ಆಗೋದು ಡಿಸಿಪ್ಲಿನ್ಗೆ ವಿರೋಧ ಅಂತ ನಿಯಮವಿದೆ ಅಂತ ಹೆದರಿದಳು. ಹೆದರುವ ಕಾರಣವಿಲ್ಲ ಅಂತ ನಾನೇ ಸಮಾಧಾನ ಹೇಳಿದೆ. ಅವಳನ್ನು ಹಾಸಿಗೆಗೆ ಕರ್ಕೊಂಡೆಯಾ? ಇದೇ ರೂಮ್ನಲ್ಲಿ, ಇದೇ ಮಂಚದ ಮೇಲೆ? ಇಲ್ಲ, ದೇಹ ಸಂಪರ್ಕ ಮಾಡಲಿಲ್ಲ, ನಿಕಟವಾಗಿ ಮುಟ್ಲಿಲ್ಲ. ನಿಜ ಹೇಳ್ತೀನಿ, ದೇಹ ಸಂಪರ್ಕಕ್ಕೆ ನಾನೇ ಕರೆದೆ. ಅವಳು ಒಪ್ಪಲಿಲ್ಲ. ಮದುವೆಗೆ ಮುಂಚೆ ಕೂಡದು ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದಾಳೆ. ಏನನ್ನ ಕಂಡು ಆಕರ್ಷಿತಳಾದ ಅವಳಲ್ಲಿ? ಅವಳ ಮುಗ್ಧ ಸೌಂದರ್ಯವನ್ನು, ಮುಗ್ಧ ಗುಣವನ್ನು. ದೇಹ ಸಂಕಲ್ಪ ಮಾಡಿಲ್ಲ, ನಿಕಟ ಮುಟ್ಟಿಲ್ಲ ಅಂತೀಯ. ನೀನು ಹೇಳುವ ಮುಗ್ಧ ಸೌಂದರ್ಯ ಹೇಗೆ ತಿಳಿಯಿತು? ಆಗ ತಾನೇ ಬೆರೆಯುತ್ತಿರುವ ಮೊಗ್ಗು ದೂರದಲ್ಲಿದ್ದರೂ ಕಂಪು ಬೀರೋಲ್ವೇ? ಕೈಯಿಂದ ಹಿಡಿದು ಹಿಸುಕಿಯೇ ಅದರ ಸೌಂದರ್ಯ ಪರೀಕ್ಷೆ ಮಾಡಬೇಕೆ? ಅವಳು ಮಾತನಾಡಲು ಪ್ರಯತ್ನಿಸುವಂತೆ ತುಟಿಗಳು ಚಲಿಸತೊಡಗಿದವು. ಕಣ್ಣುಗಳಲ್ಲಿ ನೀರಿನ ಪೊರೆ ಬಂದಂತಾಯಿತು. ಇದ್ದಕ್ಕಿದ್ದಂತೆ ಮೇಲೆ ಎದ್ದು ಅವನ ಮುಂದೆ ನಿಂತಳು. ಅವನು ಕುಳಿತಲ್ಲಿಯೇ ಕತ್ತೆತ್ತಿ ಅವಳ ಮುಖ ನೋಡಿದ. ಅವನಿಗೆ ಅರಿವಾಗುವ ಮೊದಲೇ ತನ್ನ ಬಲಗೈ ಬೀಸಿ ಅವನ ಕೆನ್ನೆಗೆ ಪಠಾರನೆ ಹೊಡೆದಳು. ಅವನು ಅರ್ಥ ಮಾಡಿಕೊಳ್ಳುವ ಮೊದಲು ಇನ್ನೊಂದು ಬಾರಿಸಿದಳು. ನೋವನ್ನು ತಡೆದುಕೊಳ್ಳಲು ಅವನು ದವಡೆಗಳನ್ನು ಕಚ್ಚಿಕೊಂಡ. ಎಡಗೈ ಎತ್ತಿ ಅವನ ಬಲಗೆನ್ನೆಗೂ ಬಿಗಿದಳು. 7-8 ಏಟುಗಳನ್ನು ಬಾರಿಸಿದ ಮೇಲೆ ನಿಶ್ಚೇಷ್ಟಿತಳಾಗಿ ಅಲ್ಲಿಯೇ ನಿಂತು ಬಿಟ್ಟಳು. ಅವನು ಕತ್ತು ಬಗ್ಗಿಸಿದ್ದ. ನಾಚಿಕೆಯಿಂದ ಎಂದು ಅವಳು ಅರ್ಥ ಮಾಡಿಕೊಂಡಳು. ಅವಳು ಬೆರೆಯುವ ಮೊಗ್ಗು. ಇಷ್ಟು ದಿನ ನನ್ನ ಸುಖಗೊಂಡ ಮೇಲೆ ಮುದುಕಿ ಅಂತ ನನ್ನನ್ನು ಹೀಯಾಳಿಸ್ತಿದೀಯಾ ಎಂದು ಕಿರಿಚಿಕೊಂಡಳು. ನಿಮ್ಮ ವಿಷಯ ನಾನು ಏನೂ ಹೇಳಿಲ್ಲ, ಹೇಳೋದೂ ಇಲ್ಲ. ಅವನು ಚೇತರಿಸಿಕೊಂಡು ಹೇಳಿದ. ಕತ್ತೆತ್ತಿದ ಅವನ ಕೆನ್ನೆಗಳು ಊದಿಕೊಳ್ಳುತ್ತಿದ್ದವು. ಹೇಳಲಿಲ್ಲ, ಧ್ವನಿಸಿದೆ. ಅವಳನ್ನು ನೀನು ಹೇಗೆ ಮದುವೆ ಆಗ್ತೀಯ ನೋಡ್ತೀನಿ. ನಿನ್ನ ಸಂಬಂಧವನ್ನು ಅವಳಿಗೂ ಅವಳ ಅಪ್ಪ ಅಮ್ಮನಿಗೂ ನಾನೇ ಹೇಳ್ತೀನಿ. ನನ್ನನ್ನು ಮದುವೆ ಆಗುವ ಮಾತು ಆಡಿದ್ದೆ ಅಂತೀನಿ. ನೀನು ಆಡಿದ್ಯೋ ಇಲ್ವೋ? ಬೊಗಳು. ನೀವು ವಿದ್ಯೆ ಕಲಿಸಿದ ಗುರು, ಆದ್ದರಿಂದ ನೀವಿಷ್ಟು ಹೊಡೆದರೂ ನಾನು ಪ್ರತಿಯಾಗಿ ಕೈ ಎತ್ತಲಿಲ್ಲ. 26 ವರ್ಷದ ನಾನು ಕೈ ಮಾಡಿದರೆ ತಡೆದುಕೊಳ್ಳುವ ಶಕ್ತಿ ನಿಮಗಿಲ್ಲ. ನಾನು ನಿಮಗೆ ಅಂಟಿಕೊಂಡಿರಲಿ ಅಂತ ನೀವು ಪಾಠ ಹೇಳೋದನ್ನು ನಿಧಾನ ಮಾಡ್ತಿರೋದು ನನಗೆ ಅರ್ಥವಾಗಿಲ್ಲ ಅಂತ ತಿಳಿದ್ರ? ನೀವು ನನ್ನನ್ನು ಎಳೆದ ಸಂಬಂಧ ತಿಳಿದರೆ ನನ್ನ ಅಲಕ್ಕಾಗೆ ನೋವಾಗುತ್ತೆ. ಅವಳಿಗೂ ಸ್ವಲ್ಪ ನೋವಾದರೂ ನಾನು ಸಹಿಸೋಲ್ಲ. ಅವಳನ್ನು ನನ್ನಿಂದ ತಪ್ಪಿಸೋಕೆ ಪ್ರಯತ್ನ ಪಟ್ಟರೆ ಹುಷಾರ್. ನೀವು ನನಗೆ ಬರೆದಿರುವ ಕಾಗದಗಳೇ ಸಾಕ್ಷಿ. ಎಲ್ಲವನ್ನೂ ಸೇರಿಸಿ ಪತ್ರಿಕೆಯವರಿಗೆ ಕೊಟ್ಟು ನೀವು ನನ್ನನ್ನು ಹೇಗೆ ಕೆಡಿಸಿದಿರಿ, ಹೇಗೆ ಹತೋಟಿಯಲ್ಲಿ ಇಟ್ಕೊಂಡಿದ್ರಿ ಅನ್ನೋದನ್ನು ಹೇಳ್ಬಿಡ್ತೀನಿ ಹೇಳು ಎಂದು ಇನ್ನೊಮ್ಮೆ ಕೈ ಎತ್ತಿದವಳು ತಕ್ಷಣ ಮನಸ್ಸು ಬದಲಾಯಿಸಿ ಹಿಂದಿರುಗಿ ಅಲಮಾರುವಿನ ಬಾಗಿಲು ತೆರೆದು ಬಟ್ಟೆ, ಬರೆ, ಕಾಗದ ಪತ್ರಗಳನ್ನೆಲ್ಲ ಗೂರಾಡಿ ಹುಡುಕತೊಡಗಿದಳು. ಕೆಳಗಿನ ಖಾನೆಯಲ್ಲಿಟ್ಟಿದ್ದ ಪೆಟ್ಟಿಗೆಯನ್ನು ತೆಗೆದು ಮಗುಚು ಹಾಕಿದಳು. ಅಲ್ಲಿ ಗೂರಾಡಿದರೆ ಏನು ಸಿಗುತ್ತೆ? ನೀವು ಹೀಗೆ ಮಾಡಬಹುದು ಅಂತ ನನಗೆ ಗೊತ್ತಿತ್ತು. ಕಾಗದಗಳು ಅಲ್ಲೇ ಇಲ್ಲ, ನನ್ನ ಆಫೀಸ್ನಲ್ಲೂ ಇಲ್ಲ, ಬೇರೆ ಎಲ್ಲೋ ಯಾರಿಗೂ ತಿಳಿಯದ ಕಡೆ ಸುರಕ್ಷಿತವಾಗಿವೆ. ಖಾಸಗಿಯಾಗಿ ಬರೆದ ಅವನು ಸಾರ್ವಜನಿಕ ಮಾಡುವ ಮನಸ್ಸು ನನಗಿಲ್ಲ. ನನ್ನ ಅಲಕಾಳ ಮದುವೆಯಾಗಿ ನಿಮ್ಮಿಂದ ಯಾವ ತೊಂದರೆಯೂ ಆಗಲಿಲ್ಲ, ಮುಂದೆಯೂ ಆಗೋಲ್ಲ ಅನ್ನೋದು ಖಾತ್ರಿ ಆದರೆ ನಾನೇ ನಿಮಗೆ ತಲುಪಿಸ್ತೀನಿ ಎಂದು ಹೇಳಿ ಅವನು ಗೂರಾಡಿದ್ದ ತನ್ನ ಬಟ್ಟೆ ಬರೆಗಳನ್ನು
ಸರಸರನೆ ಸುತ್ತಿ ಮಡಿಸಿ ಪೆಟ್ಟಿಗೆಯನ್ನು ತುಂಬಿಕೊಳ್ಳತೊಡಗಿದ. ಶೌಚಾಲಯಕ್ಕೆ ಹೋಗಿ ಸೋಪು ಬ್ರಷ್ ಪೇಸ್ಟ್ಗಳನ್ನು ತಂದು ತುಂಬಿದ. ಅವನು ಈ ತಕ್ಷಣವೇ ಇಲ್ಲಿಂದ ಹೊರಟು ಹೋಗುತ್ತಾನೆ ಎಂದು ಅವಳು ಅರ್ಥ ಮಾಡಿಕೊಂಡಳು. ಬುದ್ಧಿ ಸ್ತಂಭಿತವಾಗಿತ್ತು. ಮೈ ಕೈಗಳೆಲ್ಲ ಸೋತಿರುವಂತೆ ಅನ್ನಿಸಿತು. ಸೋಫಾದ ಮೇಲೆ ಕೂತು ಕಾಲು ಚಾಚಿದಳು. ತನ್ನಲ್ಲಿದ್ದ ಎರಡೂ ಬೀಗದ ಕೈಗೊಂಚಲನ್ನು ತೆಗೆದು ಅವಳ ಪಕ್ಕದಲ್ಲಿ ಹಾಕಿ ಪೆಟ್ಟಿಗೆ ಮತ್ತು ಚೀಲಗಳನ್ನು ಒಂದೊಂದು ಕೈಯಲ್ಲಿ ಹಿಡಿದು ಅವನು ಹೊರಟು ಹೋದ. ಅಧ್ಯಾಯ 16. ಒಂದಿನ ಪರಾಂಜಪೆ ಫೋನ್ ಮಾಡಿದ. ಕುಶಲೋಪರಿ ಕೇಳಿದ ನಂತರ ಒಂದು ಪ್ರಸ್ತಾಪ ಮಾಡಿದ. ಓಂಕಾರವನ್ನೊಂದು ಕ್ಯಾಸೆಟ್ ಮಾಡಿ ಅಂತ ಕೆಲವರು ಕೇಳ್ತಿದ್ದಾರೆ. ಸಂಗೀತ ಸೇವೆಯಾಗಿ ಏನಾದರೂ ಮಾಡೋಕ್ಕೆ ನಾನು ನಿರ್ಧರಿಸಿದ್ದೀನಿ. ನನ್ನ ಸ್ನೇಹಿತನ ಮಗ ಒಬ್ಬ ಇದ್ದಾನೆ, ಶಶಿಕಾಂತ ಪೋಕಳೆ ಅಂತ. ಹೊಸದಾಗಿ ಕ್ಯಾಸೆಟ್ ಬಿಸ್ನೆಸ್ ಶುರು ಮಾಡಿದ್ದಾನೆ. ಅವನಿಗೆ ಪ್ರೋತ್ಸಾಹ ಮಾಡಿದ ಆಗುತ್ತೆ. ನೀವು ಸ್ಟುಡಿಯೋಕ್ಕೆ ಬಂದು ಹಾಡಿದರೆ ಸಾಕು, ಮುಂದಿನದು ನಾನು ನೋಡ್ಕೋತೀನಿ. ವ್ಯವಹಾರದ ಕರಾರು ಏನು? ಸ್ನೇಹಿತನ ಮಗ ಅನ್ನಲ್ಲ, ತುಂಬ ಪ್ರಾಮಾಣಿಕ ಹುಡುಗ. ಹೆಚ್ಚು ವ್ಯಾಪಾರವಾದರೆ ಶೇಕಡ ಲೆಕ್ಕದಲ್ಲಿ ಗೌರವಧನ ಕೊಡ್ತಾನೆ. ಆರಂಭದಲ್ಲಿ ಅಡ್ವಾನ್ಸ್ 25,000 ಕೊಡಿಸ್ತೀನಿ. ನಿಮಗದು ಯಾವ ಲೆಕ್ಕದ್ದು ಅಲ್ಲ. ಹೆಸರೇ ಗೌರವಧನ, ವೀಳ್ಯದ ಮೇಲೆ ಇಟ್ಟು ಕೊಟ್ಟದ್ದು ಅಂತ ನೀವು ಭಾವಿಸಬೇಕು. ಕ್ಯಾಸೆಟ್ ವ್ಯವಹಾರ ಮೋಹನ್ ಲಾಲ್ಗೆ ಹೆಚ್ಚು ತಿಳಿದಿರಲಿಲ್ಲ. ಚಂಪ ಮಾಡಿದ ವ್ಯವಹಾರವನ್ನೇ ಕಾನೂನಿನ ಪ್ರಕಾರ ಮಾಡುವ ತೀರ್ಮಾನ ತೆಗೆದುಕೊಳ್ಳಲು ಅವನ ಮನಸ್ಸು ನಿಶ್ಚಯ ಮಾಡಿರಲಿಲ್ಲ. ಕ್ಯಾಸೆಟ್ ಕಂಪನಿಯವರು ಮೋಸ ಮಾಡ್ತಾರೆ ಎಂಬ ಭಾವನೆ ಇತ್ತು. ಆದ್ದರಿಂದ ತಕ್ಷಣ ಉತ್ತರಿಸುವುದು ಕಷ್ಟವಾಯಿತು. ಅಲ್ಲದೆ ತನ್ನಂಥ ಪ್ರಖ್ಯಾತ ಗಾಯಕ ಎಲ್ಲೆಲ್ಲೂ ಜನರನ್ನು ಆಕರ್ಷಿಸುತ್ತಿರುವ ಈ ಗಾಯನಕ್ಕೆ 25,000 ಗೌರವಧನ ಅಂದರೆ ಏನು ಎಂಬ ಅಸಮ್ಮತಿಯೂ ಹುಟ್ಟಿತು. ಆದರೂ ತಕ್ಷಣ ಇಲ್ಲವೆನ್ನದೆ, ನಿಮಗೆ ಗೊತ್ತಿದೆ, ನಾನು ಒಂದು ಕ್ಯಾಸೆಟ್ ಮಾಡಿಲ್ಲ, ಯೋಚನೆ ಮಾಡೋಕ್ಕೆ ಟೈಮ್ ಕೊಡಿ ಎಂದ. ನಿಧಾನವಾಗಿ ಆಗಲಿ, ಆತುರವೇನಿಲ್ಲ. ಪರಾಂಜಪೆಯು ಒತ್ತಾಯ ಮಾಡಲಿಲ್ಲ. ಆ ಸಂಜೆ ಝನ್ಝನ್ವಾಲಾರ ಮನೆಯಲ್ಲಿ ಮೋಹನ್ ಲಾಲ್ರನ್ನು ಊಟಕ್ಕೆ ಕರೆದಿದ್ದರು, ಜೊತೆಗೆ ಟಿಪ್ನಿಸನ್ನು. ಝನ್ಝನ್ವಾಲಾ ಅವರು ತಮ್ಮ ಇತರ 4 ಗೆಳೆಯರನ್ನು ಕರೆಯುವುದಾಗಿ ಹೇಳಿದ್ದರು. ಟಿಪ್ನಿಸ್ ಮೋಹನ್ ಲಾಲ್ನ ಫ್ಲ್ಯಾಟಿಗೆ ಬಂದಿರುವುದು, ಅಲ್ಲಿಂದ ಝನ್ಝನ್ವಾಲಾ ಕಾರು ಕಳಿಸುವುದು ಏರ್ಪಾಡಾಗಿತ್ತು. ಬೇರೆ ಕೆಲಸವಿಲ್ಲದರಿಂದ ಟಿಪ್ನಿಸ್ ಫೋನ್ ಮಾಡಿ 1 ತಾಸು ಮೊದಲೇ ಬಂದ. ಅವನು ಬಂದ ನಂತರ ಇವನು ಪರಾಂಜಪೆಯ ಪ್ರಸ್ತಾಪವನ್ನು ಕೇಳಿದ. ತಕ್ಷಣ ಅವನ ಮುಖದಲ್ಲಿ ಕಿಲಾಡಿ ನಗು ಹುಟ್ಟಿ ಅದು ತಕ್ಷಣ ಅದುಮಿಕೊಂಡದ್ದು ಇವನ ಕಣ್ಣಿಗೆ ಬಿತ್ತು. ಯಾಕೆ? ಬಂದ ನಗುನ ಮುಚ್ಕೊಂಡ್ರಿ? ಇವನು ಕೇಳಿದ. ಮನೆಯಲ್ಲಿ ಮೊಮ್ಮಗ ಬಂದಿದ್ದ, ಅವನ ತುಂಟಾಟ ನೆನಪಿಗೆ ಬಂತು. ನಾನು ಪರಾಂಜಪೆಯ ಪ್ರಸ್ತಾಪ ಹೇಳಿದ ತಕ್ಷಣ ಮಗನ ತುಂಟಾಟ ನೆನಪಿಗೆ ಬರಬಾರ್ದು ಅಂತ ಇಲ್ಲ, ಆದರೆ ಅದು ಸುಳ್ಳು ಅಂತ ನಿಮ್ಮ ಮುಖ ಹೇಳುತ್ತೆ, ನಿಜ ಹೇಳಿ ಎಂದು ಇವನು ಮುಖ ದಿಟ್ಟಿಸಿದ. ಇಷ್ಟು ಬೇಗ ಅವನ ಮುಖದ ಮೇಲೆ ಸಹಜ ಭಾವವನ್ನು ಮೂಡಿಸುವ ಮಟ್ಟಿನ ಅಭಿನಯ ಕಲೆ ಟಿಪ್ನಿಸಿಗಿರಲಿಲ್ಲ. ಇವನು ಮತ್ತೆ ಒತ್ತಾಯ ಮಾಡಿದ ಮೇಲೆ, ನಾನು ಹೇಳಿದೆ ಅಂತ ನೀವು ಎಲ್ಲೂ ಯಾವ ಸಂದರ್ಭದಲ್ಲೂ ಬಾಯಿ ಬಿಡಲ್ಲ ಅಂತ ಭಾಷೆ ಕೊಡಿ ಎಂದು ಕೈ ನೀಡಿದ ನಂತರ ಹೇಳಿದ. ಹಾಗೆ ನೋಡಿದರೆ ಇದೇನು ಬಹಳ ಗುಟ್ಟಿನಲ್ಲಿ ಉಳಿದಿಲ್ಲ, ಆದರೆ ತುಂಬ ದೊಡ್ಡವರಾದ ನಿಮ್ಮ ಕಿವಿಗೆ ಕೆಲವು ಸಣ್ಣ ಸಂಗತಿಗಳು ಬೀಳೋಲ್ಲ. ಶಶಿಕಾಂತ್ ಪೋಕಳೆ ಅಂತ ಅವರ ಹೆಸರು ಹೇಳಿದ್ರಲ್ಲ, ಅವನು ಸ್ನೇಹಿತನ ಮಗನೂ ಅಲ್ಲ, ಏನೂ ಅಲ್ಲ. ಇವರು ನೌಕರಿಗೆ ಇಟ್ಕೊಂಡಿರೋ ಹುಡುಗ. ಇವರೇ ವಿಠಲ್ ಕ್ಯಾಸೆಟ್ ಕಂಪನಿ ಅಂತ ನಡೆಸ್ತಿದ್ದಾರೆ. ವಿಠಲ್ ಅಂದರೆ ಮನೆ ದೇವರು. ಪತ್ರಿಕೆಯಲ್ಲಿರೋದ್ರಿಂದ ಕಲಾವಿದರ ಪರಿಚಯವಿದೆ, ಪ್ರಚಾರ ಕೊಡ್ತೀನಿ ಅನ್ನೋ ಆಶೆ ಹುಟ್ಟಿಸ್ತಾರೆ. ನಿಮಗೆ 25,000 ಕೊಡ್ತೀನಿ ಅಂದದ್ದು ಭಾರೀ ದೊಡ್ಡ ಮೊತ್ತ. ಉಳಿದವರಿಗೆ 1,000 2,000 ಕೊಟ್ಟು ಕೈ ತೊಳೆದಿದ್ದಾರೆ. ಎಷ್ಟು ವ್ಯಾಪಾರವಾಯಿತು ಎಂದು ಒಂದು ಲೆಕ್ಕವಿಲ್ಲ. ನಿಮ್ಮ ಓಂಕಾರವನ್ನು ಅವರಿಗೆ ಕೊಟ್ಟರೆ 15 ಲಕ್ಷ ಲಾಭ ಮಾಡ್ಕೋತಾರೆ. ನೀವು ಬೇರೆ ಸಭೆಗಳಲ್ಲಿ ಹಾಡಿರೋ ಅದನ್ನು ಈಗಾಗಲೇ ಅವರು ಕ್ಯಾಸೆಟ್ ಮಾಡ್ಕೊಂಡಿರ್ಬೋದು. ಈಗ 2.5 ವರ್ಷದ ಹಿಂದೆ ಚಂಪಾಬಾಯಿ ನಿಮ್ಮ ಕ್ಯಾಸೆಟ್ ಮಾಡಿ ಮೋಹನ್ ಮೆಲೋಡೀಸ್ ಅನ್ನೋ ಹೆಸರಿನಲ್ಲಿ ಮಾರ್ಕೆಟ್ ಮಾಡಿ ನಾನು ಪ್ರಭು ನಿಮ್ಮನ್ನು ಕೇಳ್ತಿದ್ವು, ನೆನಪುಂಟಾ? ಅವರಿಗೆ ಐಡಿಯಾ ಕೊಟ್ಟವರು, ರೆಕಾರ್ಡೆಡ್ ಕ್ಯಾಸೆಟ್ ಸಪ್ಲೈ ಮಾಡಿದವರು ಪರಾಂಜಪೆ ಅವರೇ ಅಂತ ನನಗೆ ಯಾರೋ ಹೇಳಿದರು. ಯಾಕೆಂದರೆ ಇವರನ್ನು ವೃತ್ತಿಯಲ್ಲಿ ಮುಂದೆ ತಂದ ಪ್ರತಾಪ್ ರಾವ್ ನಾಯಕರ ಮಗಳಲ್ವೇ ಚಂಪಾಬಾಯಿ. ಆಕೆ ವಿಷಯವಾಗಿ ಈತನಿಗೆ ಒಳ್ಳೆಗೆ ಸಹಾನುಭೂತಿ ಇದೆ. ಮೋಹನ್ ಲಾಲ ಎಲ್ಲ ಇವನ ಎಂದುಕೊಂಡ. ತಾನು ಅದನ್ನು ಕ್ಯಾಸೆಟ್ ಮಾಡಿ ಮಾರುವ ಹಂಚಿಕೆ ಇಟ್ಟುಕೊಂಡೆ ಅವನು ಇದಕ್ಕೆ ಇಷ್ಟು ಪ್ರಚಾರ ಕೊಟ್ಟು ದೊಡ್ಡದಾಗಿ ಬರೆದನೇ ಅನ್ನುವ ಅನುಮಾನ ಹುಟ್ಟಿತು. ಈ ಕೃತಿಯಲ್ಲಿ ಅಂಥ ಶಕ್ತಿ ಇದೆ, ಅವನು ಬರೆದ. ಅದರಲ್ಲಿಲ್ಲದ ಯೋಗ್ಯತೆಯನ್ನು ಇವನೇನು ಕಲ್ಪಿಸಿ ಬರೆದಿಲ್ಲ ಎನ್ನುವ ಸ್ವಸಮರ್ಥನೆಯೂ ಹುಟ್ಟಿತು. ಮರುದಿನ ಬೆಳಿಗ್ಗೆ ಗ್ಲೋಬ್ ಮ್ಯೂಸಿಕಲ್ ವಾಯ್ಸ್ ಕಂಪನಿಯಿಂದ ಒಂದು ಫೋನ್ ಬಂತು. ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ತಮ್ಮನ್ನು ಕಾಣಲು ಬರಬೇಕೆಂದಿದ್ದಾರೆ. ನೀವೇ ನಮ್ಮ ಕಂಪನಿ ಆಫೀಸ್ಗೆ ಬರುವುದಕ್ಕೆ ಒಪ್ಪಿದರೆ ಇನ್ನೂ ಸಂತೋಷ. ಕಾರು ಕಳಿಸ್ತೀವಿ, ನಿಮ್ಮದೊಂದು ಕ್ಯಾಸೆಟ್ ಮಾಡೋ ಯೋಚನೆ ಇದೆ, ಚರ್ಚಿಸಬೇಕು. ತಾನೇ ಬರುವುದಾಗಿ ಇವನು ಒಪ್ಪಿಕೊಂಡ. ಫೋರ್ಟ್ನಲ್ಲಿರುವ ಅವರ ಕಚೇರಿಗೆ ಹೋದಾಗ ಅದು ದೊಡ್ಡ ಕಂಪನಿ, ಅಂತಾರಾಷ್ಟ್ರೀಯ ವ್ಯವಹಾರವುಳ್ಳದ್ದು ಎಂಬ ಅರ್ಥವಾಯಿತು. ಅವರ ಪ್ರಸ್ತಾಪ ನೇರವಾಗಿತ್ತು. ನಿಮ್ಮ ಇತ್ತೀಚಿನ ಗಾಯನ ಓಂಕಾರವನ್ನು ನಾವು ಕ್ಯಾಸೆಟ್ ಮಾಡಿ ಮಾರಾಟ ಮಾಡುವ ಆಲೋಚನೆ ಮಾಡಿದ್ದೀವಿ. ಭಾರತದಲ್ಲಿ ಅದು ಆಸಾವರಿ ರಾಗವನ್ನು ಹಾಡಿರುವ ಒಂದು ಶೈಲಿಯಾಗಿ ಮಾರಾಟವೂ ಆಗಬಹುದು. ಆದರೆ ಭಾರತೀಯ ಆಧ್ಯಾತ್ಮ ಧ್ಯಾನ ಪದ್ಧತಿಗಳು ಹಬ್ಬುತ್ತಿರುವ ಪಶ್ಚಿಮ ದೇಶದಲ್ಲಿ ಅದೊಂದು ಧ್ಯಾನ ರೂಪವಾಗಿ ಮಾರಾಟವೂ ಆಗುತ್ತದೆ. ಹರೇ ಕೃಷ್ಣ ಮೊದಲಾದವರಂತೂ 2 ಕೈಗಳಿಂದ ಸ್ವಾಗತಿಸ್ತಾರೆ. ಅಲ್ಲದೆ ಅದನ್ನು ವಿಶ್ರಾಂತಿ ಪ್ರಚೋದಕ ಧ್ವನಿಯಾಗಿಯೂ ಮನೋರೋಗ ಚಿಕಿತ್ಸೆಯ ಹಿನ್ನೆಲೆಯಾಗಿಯೂ ಬಳಸುವ ಸಾಧ್ಯತೆ ಇದೆ.
ಬೇರೆ ಬೇರೆ ವಲಯಗಳಲ್ಲಿ ನಾವು ಇದೇ ಸಂಗೀತವನ್ನು ಬೇರೆ ಬೇರೆ ಶೀರ್ಷಿಕೆ ಕೊಟ್ಟು ಮಾರಾಟ ಮಾಡ್ತೀವಿ. ಅದನ್ನು ನಮ್ಮ ಮಾರಾಟ ವಿಭಾಗ ನೋಡಿಕೊಳ್ಳುತ್ತೆ. ನಿಮ್ಮ ಗೌರವಧನವಾಗಿ 15 ಲಕ್ಷ ರೂಪಾಯಿ ಮುಂಗಡ ಕೊಡ್ತೀವಿ. ಇದು ಬರೀ ಮುಂಗಡ. ಮಾರಾಟವಾದ ನಂತರ ಕ್ಯಾಸೆಟ್ ಇಂತಿಷ್ಟು ದೇಶಗಳಲ್ಲಿ ಇಷ್ಟಿಷ್ಟು ವ್ಯಾಪಾರವಾಯಿತು ಎನ್ನುವ ಲೆಕ್ಕ ಕೊಟ್ಟು ನಿಮಗೆ ಶೇಕಡ ಅಂತ ಇಷ್ಟು ಗೌರವಧನ ಕೊಡ್ತೀವಿ. ನಿಮಗೆ ಒಪ್ಪಿಗೆ ಆದರೆ ಈಗಲೇ ಕರಾರಿಗೆ ಸಹಿ ಹಾಕಿದರೆ ತಕ್ಷಣ 1 ಲಕ್ಷ ಮುಂಗಡ, 15 ಲಕ್ಷವನ್ನು ರೆಕಾರ್ಡ್ ಆದ ತಕ್ಷಣ ಕೊಡ್ತೀವಿ. ಇನ್ನು 2 ವಾರದೊಳಗೆ ನಿಮಗೆ ಅನುಕೂಲವಾದ ದಿನ ಬಂದು ಗೊತ್ತು ಮಾಡಿ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿಕೊಡಬೇಕು. ಅನಂತರ ನಿಮ್ಮ ಇತರ ಕೆಲವು ರಾಗಗಳನ್ನು ಕ್ಯಾಸೆಟ್ ಮಾಡುವ ವಿಚಾರವಿದೆ ಎಂದರು. ನನ್ನ ಜನ್ಮದಲ್ಲಿ 15 ಲಕ್ಷವನ್ನು ಒಟ್ಟಿಗೆ ಕಂಡಿಲ್ಲ. 15 ಕಚೇರಿಯ ಹಣ. ಎಷ್ಟೋ ಕಚೇರಿಗಳಿಗೆ ಯಾವುದೋ ದಾಕ್ಷಿಣ್ಯದಿಂದ 10, 20, 30 ಸಾವಿರ ಕಡಿಮೆ ಮಾಡಿಕೊಳ್ಳುವುದೂ ಉಂಟು. ಜೊತೆಗೆ ಪ್ರವಾಸ, ಕೆಲವು ತಿಂಗಳ ಕಾರ್ಯಕ್ರಮ ಇರುವುದೇ ಇಲ್ಲ ಎಂಬುದಾಗಿ ಮೋಹನ್ ಲಾಲ್ಗೆ ಅರಿವಾಯಿತು. ಕರಾರಿಗೆ ಸಹಿ ಮಾಡಿ ಕಂಪನಿಯ ಕಾರ್ನಲ್ಲಿ ಫ್ಲ್ಯಾಟಿಗೆ ಹಿಂದಿರುಗಿದ. ತನ್ನ ಬ್ಯಾಂಕಿನಲ್ಲಿ 15 ಲಕ್ಷವಿರುತ್ತೆ ಎಂಬ ಭಾವನೆಯೇ ಖುಷಿ ಕೊಟ್ಟಿತು. 2ನೇ ದಿನ ಪರಾಂಜಪೆಯಿಂದ ಫೋನ್ ಬಂತು. ಯೋಗಕ್ಷೇಮ ವಿಚಾರಿಸುವಾಗ ಇವನು ಮುಖ್ಯಾಂಶಕ್ಕೆ ಬಂದಾಗ ಏನು ಉತ್ತರ ಕೊಡಬೇಕೆಂದು ಯೋಚಿಸತೊಡಗಿದ. ಕರಾರಿಗೆ ಸಹಿ ಮಾಡಿ ಆಗಿದೆ, ಇವತ್ತಲ್ಲ ನಾಳೆ ಎಲ್ಲರಿಗೂ ತಿಳಿಯುತ್ತೆ, ಇವನಿಗೂ ತಿಳಿಯುತ್ತೆ, ಹೇಳಿಬಿಡುವುದು ಸೂಕ್ತ ಎಂದು ಮನಸ್ಸಿನಲ್ಲಿ ನಿರ್ಧರಿಸುತ್ತಿರುವಾಗ ಈಗಾಗಲೇ ನಿಮ್ಮ ಓಂಕಾರವನ್ನು 4 ಬೇರೆ ಬೇರೆ ಕಡೆ ನಾನು ರೆಕಾರ್ಡ್ ಮಾಡಿದ್ದೀನಿ, ಅದರಲ್ಲೇ ಯಾವುದಾದ್ರೂ ಒಂದು ಉಪಯೋಗಿಸೋಣವೋ ಅಥವಾ ಒಂದು ಸ್ಟುಡಿಯೋದಲ್ಲಿ ಹಾಡ್ತಿರೋ ಎಂದ. ಧರ್ಮೇಂದ್ರ ರಾವ್ ಮೊನ್ನೆ ಗ್ಲೋಬ್ ಮ್ಯೂಸಿಕಲ್ ವಾಯ್ಸ್ನವರು ಜೊತೆಗೆ 4 ಜನ ನನ್ನ ಸ್ನೇಹಿತರನ್ನು ಕರ್ಕೊಂಡು ಬಂದಿದ್ದರು. ನನಗೆ ಮಾತಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಸ್ನೇಹಿತರು ಸೇರಿ ಓಂಕಾರದ ಕರಾರಿಗೆ ಸಹಿ ಹಾಕಿಸೇ ಬಿಟ್ಟರು. ಸಾರಿ, ನಿಮ್ಮ ಸ್ನೇಹಿತರ ಮಗನಿಗೆ ನಾವು ಬೇರೆ ಥರ ಸಹಾಯ ಮಾಡೋಣ, ಪ್ರಾಮಿಸ್ ಎಂದ. ಪರಾಂಜಪೆ 1 ನಿಮಿಷ ಮೌನವಾದ. ಟೆಲಿಫೋನ್ ಸಂಪರ್ಕ ಕತ್ತರಿಸಿದ ಭಾವಿಸಿದವನು ಹಲೋ ಹಲೋ ಎಂದ. 4 ಜನ ಸ್ನೇಹಿತರು ಅಂದ್ರಲ್ಲ, ಯಾರ್ಯಾರು? ಅವನು ಮಾತಾಡಿದ. ಅವರೇ, ನಿಮಗೆ ಗೊತ್ತಲ್ಲ, ಕಲ್ಕತ್ತಾದ ಕಡೆಯವರು. ನಾನು ಪ್ರೋಗ್ರಾಮಿಗೆ ಹೋಗ್ತಿರ್ತೀನಲ್ಲ, ಅವ್ರ ಪೈಕಿ. ಸಂಗೀತ ಪ್ರಪಂಚದಲ್ಲಿ ನನಗೆ ಗೊತ್ತಿರೋದಿರೋರು ಯಾರೂ ಇಲ್ಲ. ಅವರ ಹೆಸರನ್ನು ಹೇಳಿ ಕೇಳೋಣ. ನನಗೆ ಪಾಟಿ ಸವಾಲು ಮಾಡ್ತಿದ್ದಾನೆ ಇವನಿಗೆ ರೇಗಿತ್ತು. ಆದರೂ ತೋರಿಸ್ಕೊಳ್ಳೋದವ ಬ್ಯಾನರ್ಜಿ, ದಾಸ್ ಗುಪ್ತಾ, ಸೇನ್ ಗುಪ್ತಾ, 4ನೇಯವನು ರಾಯ್. ನಾನು ಕಲ್ಕತ್ತಾಗೆ ಹೋದಾಗ ಪಾಠ ಹೇಳಿಸ್ಕೊಡ್ತಾರೆ. ಟರ್ಮ್ಸ್ ಕಂಡೀಷನ್ಸ್ ಏನು? 15 ಲಕ್ಷ ಮುಂಗಡ, ಇಂಟರ್ನ್ಯಾಷನಲ್ ಮಟ್ಟದ ಪ್ರಸರಣ. ಅವನು ಮತ್ತೆ ಮೌನಿಯಾದ. ಮಾತನಾಡಲೆಂದು ಇವನೇ ಹಲೋ ಹಲೋ ಅನ್ನದೆ ಸುಮ್ಮನಾದ. 2 ನಿಮಿಷದ ನಂತರ ಅವನು ಹಲೋ ಅಂದ. ಹೇಳಿ. ಇವನು ಉತ್ತರಿಸಿದ ಮೇಲೆ, ನಿಮ್ಮ ಗಾಯನ ನಿಮಗಿಷ್ಟ ಬಂದಿರೋರಿಗೆ ಕೊಡೋ ಅಧಿಕಾರ ಇದೆ, ಆದರೆ ನೀವು ಸ್ನೇಹಕ್ಕಿಂತ ಹಣಕ್ಕೆ ಹೆಚ್ಚು ಬೆಲೆ ಕೊಟ್ಟರಿ ಅಂದರೆ ಖೇದವಾಗುತ್ತೆ. ಆಲ್ ರೈಟ್, ಪ್ರಪಂಚ ಇರೋದೇ ಹಾಗೆ ಅಲ್ವೇ? ಇದರಲ್ಲಿ ಸ್ನೇಹದ ಪ್ರಶ್ನೆ ಏನು ಬಂತು ಹೇಳಿ? ಇದನ್ನು ಕೇಳುವಾಗ ಅವನಿಗೊಳಗೆ ಚಂಪಾಬಾಯಿಯೊಡನೆ ಸಹಾನುಭೂತಿ ಇದೆ. ಅವಳು ಕ್ಯಾಸೆಟ್ ಮಾಡಿದ್ದನ್ನು ಇದರಲ್ಲೂ ಇವನ ಕೈವಾಡ ಇದೆ ಎನ್ನುವ ಟಿಪ್ನಿಸ್ನ ಮಾತು ನೆನಪಾಯಿತು. ಎಂತೆಂಥ ಸಂದರ್ಭದಲ್ಲಿ ನಾನು ನಿಮಗೆ ಸಪೋರ್ಟ್ ಮಾಡಿದ್ದೀನಿ ಅನ್ನುವ ಸ್ಮರಣೆ ಇದ್ದರೆ ನೀವು ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ನನ್ನ ನೌಕರಿಯ ದಾತನಿಗೆ ಮಗಳಿಗೆ ನೀವು ಅಷ್ಟು ಅನ್ಯಾಯ ಮಾಡಿದರೂ ನಾನು ನಿಮಗೆ ಸಪೋರ್ಟ್ ಮಾಡಿದೆ. ದಿಲ್ಲಿಯ ನರ್ತಕಿ ಒದಿಸಿಕೊಂಡು ದಿಕ್ಕಿಲ್ಲದ ಮುಂಬೈಗೆ ಬಂದಾಗ ಕೊರೆಗಾಂವ್ನಲ್ಲಿ ನಿಮ್ಮನ್ನಿಟ್ಟು ಮುಂಬೈಯಲ್ಲಿ ಪ್ರಚಾರ ಕೊಟ್ಟು ಮತ್ತೆ ನೆಲೆ ನಿಲ್ಲಿಸಿದೆ. ಉದ್ದಕ್ಕೂ ಸಹಾಯ ಮಾಡ್ತಿದ್ದೀನಿ. ಜುನ್ನರ್ಕರ್ ಜೊತೆಗೆ ಆದ ಜಗಳದಲ್ಲಿ ನಿಮ್ಮ ಕಡೆ ನಿಂತು ಪ್ರಚಾರ ಕೊಟ್ಟು ತಂಬೂರಿನ ಅವನು ತಂದು ಒಪ್ಪಿಸೋ ಹಾಗೆ ಮಾಡಿದವನು ನಾನು. ಮುಂಬೈಯಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ಸನ್ಮಾನ ಏರ್ಪಡಿಸಿದವನು ನಾನು. ಈಗ 15 ಲಕ್ಷ ಅಡ್ವಾನ್ಸಿಗೆ ಬಾಯ್ಬಿಟ್ಟು ಸ್ನೇಹಕ್ಕೆ ವಂಚನೆ ಮಾಡಿದಿರಿ. ವಿಠಲ್ ಕ್ಯಾಸೆಟ್ ಕಂಪನಿ ಅನ್ನೋದು ನಿಮ್ಮದೇ ಅಂತ ನೀವು ನೇರವಾಗಿ ನಿಜ ಹೇಳಿದರೆ ನಾನು ನಿಮಗೆ ಕೊಡ್ತಿದ್ದೆ. ಸ್ನೇಹಿತನ ಮಗ ಅಂತ ಸುಳ್ಳು ಹೇಳಿದಿರಿ. ಅದಕ್ಕೆ ಮೊದಲು ನನಗೆ ಉತ್ತರ ಹೇಳಿ. ಇವನು ಕೇಳಿದ. ಅವನು ಮತ್ತೆ ಮೌನಿಯಾದ. ಇವನೇ, ನೀವು ಸ್ನೇಹ ಮಾಡಿದಿರಿ ನಿಜ, ಆದರೆ ನನ್ನೊಳಗೆ ನನ್ನ ಸ್ವಂತ ಯೋಗ್ಯತೆ ಇತ್ತಲ್ವೇ ಎಂದ. ಅವನು ಫೋನ್ ಕೆಳಗಿಟ್ಟ. ಪರಾಂಜಪೆ ತನಗೆ ಮೊದಲಿನಿಂದಲೂ ಒತ್ತಾಸೆಯಾಗಿದ್ದು ನಿಜ ಎಂಬ ನೆನಪು ಬಂದಾಗಲೆಲ್ಲ ಮೋಹನಿಗೆ ಕೆಡಕೆನಿಸುತ್ತಿತ್ತು. ತನಗೊಬ್ಬನಿಗೆ ಅಲ್ಲ, ಸಂಗೀತ, ನರ್ತನ, ನಾಟಕ, ಚಲನಚಿತ್ರ ಮೊದಲಾದ ಪ್ರದರ್ಶನ ಕಲೆಗಳಿಗೆ ಅವನು ಕೆಲಸ ಮಾಡುತ್ತಿದ್ದ ಪತ್ರಿಕೆಯು ಹೆಚ್ಚು ಸ್ಥಳಾವಕಾಶ ಕೊಡುತ್ತಿತ್ತು. ಮುಂಬೈ ಮಾತ್ರವಲ್ಲ, ಭಾರತದ ಯಾವುದೇ ಊರಿನಲ್ಲಿ ನಡೆಯುವ ಉತ್ತಮ ಕಾರ್ಯಕ್ರಮಗಳನ್ನು ಉತ್ತಮ ಫೋಟೋ ಸಮೇತ ವರದಿ ಮಾಡುತ್ತಿತ್ತು. ಈ ಕಲೆಗಳಲ್ಲಿ ಆಸಕ್ತಿ ಮತ್ತು ಪ್ರಾಥಮಿಕ ಮಟ್ಟದ ತಿಳುವಳಿಕೆ ಇದ್ದುದರಿಂದ ಪತ್ರಿಕೆಯು 25-30 ವರ್ಷಗಳಿಂದ ಪರಾಂಜಪೆಯನ್ನೇ ಆ ವಿಭಾಗದ ಉಪಸಂಪಾದಕನನ್ನಾಗಿ ಇಟ್ಟಿತ್ತು. ಸೇವಾ ಹಿರಿತನ ಬೆಳೆದಂತೆ ಇತರ ವಿಭಾಗದ ಬಗೆಗೂ ಅವನು ಬರೆಯುತ್ತಿದ್ದ, ನಿಗ ನೋಡಿಕೊಳ್ಳುತ್ತಿದ್ದ. ಆದರೆ ಪ್ರದರ್ಶನ ಕಲೆಗಳ ಬಗೆಗೆ ಮುಖ್ಯ ಸಂಪಾದಕರು ಮಾತ್ರವಲ್ಲದೆ ಇಡೀ ಸಂಪಾದಕ ವರ್ಗವು ಅವನನ್ನು ವಿಶೇಷ ತಜ್ಞ ಎಂದೇ ಭಾವಿಸಿತ್ತು. ಹೀಗಾಗಿ ಅವನಿಗೆ ಯಾರಾದರೂ ಕಲಾವಿದರನ್ನು ಮೇಲೆತ್ತುವುದು, ಅವರ ಪರವಾಗಿ ಅಭಿಪ್ರಾಯ ಮೂಡಿಸುವುದು ಸುಲಭವಾಗಿತ್ತು. ಬಹಳ ವರ್ಷ ಆ ಕ್ಷೇತ್ರಗಳ ವರದಿ ವಿಮರ್ಶೆಗಳನ್ನು ನೋಡಿಕೊಳ್ಳುತ್ತಿದ್ದರಿಂದ ಸಂಗೀತ ಸಭೆಗಳು, ನರ್ತನ ಮಂಡಳಿಗಳಲ್ಲಿ ಅವನ ಪ್ರಭಾವವಿತ್ತು. ಚಲನಚಿತ್ರ ರಂಗದವರು ಅವನನ್ನು ಎದುರು ಬಂದರೆ ಒಂದು ಸಲಾಂ ಸಲ್ಲಿಸುತ್ತಿದ್ದರು. ಕೋಟ್ಯಂತರ ರೂಪಾಯಿಗಳು ಮತ್ತು 108 ಅಂಶಗಳನ್ನು ಒಳಗೊಂಡ ಚಲನಚಿತ್ರ ಕ್ಷೇತ್ರಕ್ಕಿಂತ ಅವನ ಪ್ರಭಾವವು ಸಂಗೀತ, ನರ್ತನ ಕ್ಷೇತ್ರಗಳಲ್ಲಿ ಗಣನೀಯವಾಗಿತ್ತು. ವಯಸ್ಸಿನಿಂದಾಗಿ ಅವನ ಪತ್ರಿಕೆಯ ಸೇವೆಯಿಂದ ನಿವೃತ್ತನಾಗಿದ್ದರೂ ಅದೇ ಪತ್ರಿಕೆಯು ಅವನನ್ನು ಅದೇ ಕೆಲಸ ಮಾಡಲು
ಸಮಾಲೋಚಕನೆಂದು ನೇಮಿಸಿಕೊಂಡಿತ್ತು. ಅವನು ಮೋಹನ್ಲಾಲ್ನೊಡನೆ ಫೋನ್ನಲ್ಲಿ ಕೈ ಮಾತನಾಡಿದ ಮುಂದಿನ ಭಾನುವಾರ ಪುರವಣಿಯಲ್ಲಿ ಒಂದು ಲೇಖನ ಪ್ರಕಟವಾಯಿತು. ವಿಶ್ವವಿದ್ಯಾಲಯದ ಸಂಗೀತ ವಿಭಾಗದಲ್ಲಿ ಪ್ರೊಫೆಸರ್ ಆಗಿದ್ದ ಡಾಕ್ಟರ್ ವಜ್ರಕಿಶೋರ್ ಜಾನಿ ಎಂಯೂಸ್ PhD ಸಂಗೀತಾಚಾರ್ಯ ಅವರು ಬರೆದಿದ್ದರು. ಅವರದೇ ದೊಡ್ಡ ಫೋಟೋ ಹಾಕಿ ಸಂಗೀತ ಕ್ಷೇತ್ರದಲ್ಲಿ ಅವರು ಮಾಡಿರುವ ಸಂಶೋಧನೆ, ಪ್ರಕಟಿಸಿರುವ ಪುಸ್ತಕಗಳ ಪಟ್ಟಿಯನ್ನು ಕೊಟ್ಟಿದ್ದರು. ಅವರು ಲೇಖನವನ್ನು ಕೆಲವು ಸಾಮಾನ್ಯ ಅಂಶಗಳಿಂದ ಆರಂಭಿಸಿ ನೇರವಾಗಿ ಮೋಹನ್ಲಾಲ್ನಿಗೆ ಹೊಡೆತ ಕೊಡಲೆಂದು ಬರೆದಿದ್ದರು. ಇತ್ತೀಚೆಗೆ ಎಷ್ಟು ಮಹತ್ವಾಕಾಂಕ್ಷೆಯ ಹುಂಬಧೈರ್ಯದ ಸಂಗೀತಗಾರರು ಭಾರತೀಯ ಸಂಗೀತದ ಆಧ್ಯಾತ್ಮಿಕ ಜಲವಾಹಿನಿಯನ್ನು ತಾವೊಬ್ಬರೇ ಮಾತ್ರವೇ ಕುಡಿದು ಬೆಳೆದವರಂತೆ ಪ್ರಚಾರ ಮಾಡಿಕೊಳ್ಳುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಈ ವರ್ಷದ ತಾನ್ಸೇನ ಪ್ರಶಸ್ತಿಗೆ ಇಟ್ಟಿಸಿಕೊಂಡ ಪಂಡಿತ ಮೋಹನ್ಲಾಲ್ಜಿಯವರು ಅವರು ನನ್ನ ಆತ್ಮೀಯ ಸ್ನೇಹಿತರು ಎಂಬುದನ್ನು ನಾನು ಮರೆಯುವುದಿಲ್ಲ. ತಾವು ಲೌಕಿಕ ಕಲಾವಿದ, ತಾನಸೇನಿಗಿಂತ ಎತ್ತರದ ಯೋಗ ಮಹಿಮೆಯನ್ನು ಸಂಪಾದಿಸಿದ್ದೇನೆಂದು ಹೇಳಿಕೊಂಡು ಅವರ ಗುರುಸ್ವಾಮಿ ಹರಿದಾಸರಿಂದ ಸ್ಫೂರ್ತಿ ಪಡೆದನೆಂದು ಓಂಕಾರ ಹಾಡಿ ಜನಸಾಮಾನ್ಯರನ್ನು ಮರಳು ಮಾಡುತ್ತಿರುವುದು ಸರಿಯಷ್ಟೇ. ಅದು ಕೇವಲ ಅಕಾರದ ಬದಲು ಓಂಕಾರದ ಆಲಾಪ ಮಾಡಿರುವ ಕೋಮಲ ಋಷಭದ ಆಸಾವರಿ ರಾಗ ಮಾತ್ರ. ಅದರಲ್ಲಿಯೂ ಆಸಾವರಿ ಮತ್ತು ಜೀವನಪುರಿಗಳನ್ನು ಅಲ್ಲಲ್ಲಿ ತಿಳಿಯದೆಯೋ ಮಿಶ್ರ ಮಾಡಿ ರಾಗವನ್ನು ಅಶುದ್ಧಗೊಳಿಸಿದ್ದಾರೆ. ತಮಗೆ ಇರುವ ಜನಪ್ರಿಯತೆಯ ಅಮಲಿನಲ್ಲಿ ತಾವು ಹಾಡಿದುದೇ ರಾಗವೆಂದು ಉಡಾಫೆಯನ್ನು ಚಲಾಯಿಸುತ್ತಿರುವ ಮೋಹನಲಾಲರು ಧೈರ್ಯವಿದ್ದರೆ ಸಾರ್ವಜನಿಕವಾಗಿ ಸಹಸ್ರ ಜನ ಸಭಿಕರು ಮತ್ತು ಸಂಗೀತಜ್ಞರ ಮುಂದೆ ನನ್ನನ್ನು ಎದುರಿಗೆ ಕೂರಿಸಿಕೊಂಡು ಅದೇ ಓಂಕಾರ ಲಾಪ ಮಾಡಲಿ. ಅವರು ಎಲ್ಲೆಲ್ಲಿ ತಪ್ಪು ಮಾಡುತ್ತಿದ್ದಾರೆ ಎಂದು ನಾನು ಅಲ್ಲೇ ತೋರಿಸುತ್ತೇನೆ. ಸಂಗೀತ ಶಾಸ್ತ್ರ ಜ್ಞಾನವಿಲ್ಲದ ಜನಸಾಮಾನ್ಯರನ್ನು ರಂಜಿಸುವುದೇ ಬೇರೆ, ಶಾಸ್ತ್ರ ಜ್ಞಾನವುಳ್ಳ ಸೂಕ್ಷ್ಮ ರಸಗ್ರಾಹಿಗಳನ್ನು ಒಪ್ಪಿಸುವುದೇ ಬೇರೆ. ಸಂಗೀತವನ್ನು ಅಧ್ಯಾತ್ಮದ ಮಟ್ಟಕ್ಕೆ ಒಯ್ಯುವ ಸಂಗೀತಗಾರನು ಮೊದಲು ಸ್ವತಃ ಆಚಾರಶುದ್ಧನಾಗಿರಬೇಕು. ಪಂಡಿತ ಮೋಹನಲಾಲರ ವೈಯಕ್ತಿಕ ಜೀವನವನ್ನು ಬಲ್ಲ ಯಾರೂ ಅವರ ಆಧ್ಯಾತ್ಮ ಯೋಗದ ಅವತಾರದಿಂದ ಮರುಳಾಗುವುದಿಲ್ಲ ಎಂದು ಅರ್ಧ ಪುಟದಷ್ಟು ಬರೆದಿದ್ದರು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.